ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ? ನೋಡಿ, ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನ ಹೇಳ್ತಾ ಬರ್ತಾ ಇದ್ದೀನಿ. ಒಂದೊಂದು ರಾಶಿಗೂ ಕೂಡ ಯಾವ ರೀತಿ ಇರುತ್ತೆ, ಯಾವ ಶುಭ ಫಲ, ಯಾವ ಅಶುಭ ಫಲ, ಅದಕ್ಕೆ ಪರಿಹಾರ ಎಲ್ಲವನ್ನು ಸಹ ಹೇಳ್ತಾ ಬರ್ತಾ ಇದ್ದೀನಿ. ಹಾಗೆ ಇವತ್ತು ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಹೇಗಪ್ಪ ಇರುತ್ತೆ ನೋಡೋಣ. ಆಗಸ್ಟ್ ತಿಂಗಳಲ್ಲಿ ಕನ್ಯಾ ರಾಶಿಗೆ ಕುಜ ರಾಶಿಯಲ್ಲಿರ್ತಾನೆ, ಅಂದ್ರೆ ಮಂಗಳ ರಾಶಿಯಲ್ಲಿ ಇರೋದ್ರಿಂದ ತುಂಬಾ ಲಾಭನೇ ಅಂತ ಹೇಳ್ಬೋದು. ಈ ಏನ್ ಹೇಳ್ತೀರಾ, ಈ ಭೂ ವ್ಯವಹಾರ ಯಾರು ಮಾಡ್ತಿರ್ತೀರಾ, ಇಲ್ಲ ಕನ್ಯಾ ರಾಶಿಯವ್ರಿಗೆ ಯಾವ್ದಾದ್ರು ಗಿಫ್ಟ್ ಬರೋದು, ಅಥವಾ ಅವ್ರೇನಾದ್ರೂ ಈ ಒಂದು ಭೂಮಿ ವ್ಯವಹಾರದಲ್ಲಿ ಕೈ ಹಾಕಿದ್ದಾಗದಲ್ಲಿ ತುಂಬಾ ಸೂಪರ್ ಡೂಪರ್ ಅಂತ ಹೇಳ್ಬೋದು. ಯಾವುದೇ ಒಂದು ರೀತಿ ಅವ್ರಿಗೆ ಮೋಸ ಆಗೋದಿಲ್ಲ. ಅದ್ ಬಿಟ್ರೆ 7ನೇ ಮನೆ ಶನಿ ದೃಷ್ಟಿ ಕನ್ಯಾ ರಾಶಿ ಮೇಲೆ ಇರುತ್ತೆ. 7ನೇ ಮನೆಯ ದೃಷ್ಟಿ ಇರೋದ್ರಿಂದ ಅಲ್ಲಿ ಒಂಚೂರು ಗಂಡ ಹೆಂಡತಿ ಮಧ್ಯೆ ಕಲಹ ಉಂಟಾಗುತ್ತೆ. ಮತ್ತೆ ಅದಕ್ಕೊಂಚೂರು ನೀವು ಪರಿಹಾರವನ್ನ ಮಾಡ್ಕೊಳ್ಬೇಕು. ರಿಲೇಶನ್ಶಿಪ್ ಅಂತ ಬಂದಾಗ ಯಾವ ರಿಲೇಶನ್ಶಿಪ್ ಆದ್ರೂ ಆಗಿರ್ಬೋದು, ಮನೇಲಿ ಅತ್ತೆ ಆಗಿರ್ಬೋದು, ಗಂಡ ಆಗಿರ್ಬೋದು, ಅಥವಾ ಬಾಮ ಇದ್ದಿರಾಗಿರ್ಬೋದು, ಅಥವಾ ಗಂಡನಿಗೆ ನಾದ್ನೀರಾಗಿರ್ಬೋದು, ಅತ್ತೆ ಆಗಿರ್ಬೋದು, ಮಾವ ಆಗಿರ್ಬೋದು, ಹೀಗೆ ರಿಲೇಶನ್ ಅಲ್ಲಿ ಮೇನ್ ಆ ರಿಲೇಶನ್ಶಿಪ್, ಯಾವ ರಿಲೇಶನ್ಶಿಪ್ ಅಲ್ಲೂ ಕೂಡ ಅವ್ರಿಗೆ ತುಂಬಾ ಒಳ್ಳೆ ರಿಸಲ್ಟ್ ಇರೋದಿಲ್ಲ. ಎಲ್ಲೋ ಒಂದ್ ಕಡೆ ಮನಸ್ತಾಪ, ಕಿತ್ತಾಟ, ಯಾವ್ದಾದ್ರು ಒಂದ್ ಮಾತು ಕಿವಿಗ್ ಬೀಳೋದು, ಇಲ್ಲ ನೀವೇ ಸಡನ್ ಆಗಿ ಹೇಳ್ಬಿಡೋದು, ಈ ತರ ಎಲ್ಲ ಕೂಡ ನಡೀತಾ ಹೋಗುತ್ತೆ. ಅದಕ್ಕೆ ನೀವು ಒಂಚೂರು ಪರಿಹಾರನ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಯಾವತ್ತಾದ್ರೂ ಒಂದಿನ ನಮ್ಮ ಮಾತು ಜಾರಿ ರಿಲೇಶನ್ ನಾವು ಕಳ್ಕೊಂಡಾಗ ತುಂಬಾ ನಾವು ಯಾವತ್ತೂ ಒಂದಿನ ನಾವು ಅದನ್ನ ಸರಿಪಡ್ಸಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಮಾತಿನ ಮೇಲೆ ನಮ್ಗೆ ನಿಗಾ ಇರ್ಬೇಕು ಅಂತ ಹೇಳ್ತೀನಿ. ಹಾಗೆ ಎರಡನೇ ಮನೆಗೆ ಗುರುವಿನ ದೃಷ್ಟಿ ಇರೋದ್ರಿಂದ ತುಂಬಾ ಚೆನ್ನಾಗಿದೆ. 2ನೇ ಮನೆ ಧನಸ್ಥಾನಕ್ಕೆ ಗುರುವಿನ ದೃಷ್ಟಿ ಬೀಳೋದ್ರಿಂದ ಯಾವುದೇ ಒಂದು ತೊಂದರೆ ಇರಲ್ಲ ನಿಮ್ಗೆ. ದುಡ್ಡು ಕಾಸಲ್ಲಿ ಪರವಾಗಿಲ್ಲ ಅಂತ ಹೇಳ್ಬೋದು. ಮತ್ತೆ ನಿಮ್ಗೆ 4ನೇ ಮನೆಗೆ ಗುರು ದೃಷ್ಟಿ, ಮತ್ತೆ ಕುಜನ 4ನೇ ದೃಷ್ಟಿ, ಹಾಗೆ 10ನೇ ಮನೆಯ ಶನಿ ದೃಷ್ಟಿ, ಈ 3 ಗ್ರಹಗಳ ದೃಷ್ಟಿ ಜೊತೆಗೆ ಶುಕ್ರನ 7ನೇ ಮನೆ ದೃಷ್ಟಿ ಕೂಡ ನಿಮ್ಗೆ 4ನೇ ಮನೆ ಮೇಲೆ ಬೀಳುತ್ತೆ ಕನ್ಯಾ ರಾಶಿಯವ್ರಿಗೆ. ಹಾಗಾಗಿ 4ನೇ ಮನೆ ಅಂತ ಬಂದಾಗ ನೀವು ಯಾವ್ದಾದ್ರು ಮನೆ ತಗೊಳ್ಳೋದಿರ್ಬೋದು, ಮನೆ ಮಠ ಮಾಡ್ಕೊಳ್ಳೋದಿರ್ಬೋದು, ಇದೆಲ್ಲ ಕೂಡ ನಡೆಯುತ್ತೆ. ಆದ್ರೆ ಅತ್ತೆ ಜೊತೆ ಸಂಬಂಧ ತುಂಬಾ ಚೆನ್ನಾಗಿರಲ್ಲ. ಅದ್ರಲ್ಲಿ ಎಲ್ಲೋ ಒಂದ್ ಕಡೆ ಏರುಪೇರು ಆಗ್ತಾ ಇರುತ್ತೆ. ಅಥವಾ ತಾಯಿ ಜೊತೆ ಸಂಬಂಧವನ್ನ ಕಳ್ಕೊಳ್ಬೇಕಾಗುತ್ತೆ. ತಾಯಿ ಹತ್ರ ಮನಸ್ತಾಪವನ್ನ, ಅತ್ತೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಅವ್ರ ಜೊತೆ ಸ್ವಲ್ಪ ಮನಸ್ತಾಪ ಇದ್ದೇ ಇರುತ್ತೆ. ಕನ್ಯಾ ರಾಶಿಯವರು ಸ್ವಲ್ಪ ಬಾಂಡಿಂಗು ಕಮ್ಮಿ ಮಾಡ್ಕೊಳ್ತೀರಾ, ಇಲ್ಲ ಯಾವ್ದೋ ಒಂದ್ ವಿಷಯಕ್ಕೆ ಈ ಆಗಸ್ಟ್ ತಿಂಗಳಲ್ಲಿ ಕೋಪನೆ ಮಾಡ್ಕೊಂಡ್ ಮಾತ್ ಬಿಟ್ಬಿಡ್ತೀರಾ ಅಂತ ಹೇಳುತ್ತೆ. ತಾಯಿ ಆಗಿರ್ಬೋದು, ಅತ್ತೆ ಆಗಿರ್ಬೋದು. ಹಾಗೆ 6ನೇ ಮನೆಯಲ್ಲಿ ರಾಹು ಇರೋದ್ರಿಂದ ನೋಡಿ, ಈ ಗುರುವಿನ ದೃಷ್ಟಿ 9ನೇ ದೃಷ್ಟಿ 6ನೇ ಮನೆ ಮೇಲೆ ಬೀಳೋದ್ರಿಂದ ಅಲ್ಲಿ ಪರವಾಗಿಲ್ಲ. ನಿಮ್ಮ ಜಗಳ ಕದನ ಏನೇ ಇರ್ಲಿ, ನಿಮ್ಮ ಕೆಲಸ ವಿಚಾರ ಅಂತ ಬಂದಾಗ 6ನೇ ಮನೆಯಲ್ಲಿ ತುಂಬಾ ಟಫ್ ಆಗಿರುತ್ತೆ. ಕೆಲ್ಸದವರಿಂದ ಪ್ರಾಬ್ಲಮ್ ಆಗ್ತಿರುತ್ತೆ. ಇನ್ ಟೈಮ್ಗೆ ನಿಮ್ಗೆ ಕೆಲ್ಸಕ್ಕೆ ಬರ್ದೇ ಇರೋದು, ದೊಡ್ಡ ಕಂಪ್ನಿ ನಡೆಸ್ತಾ ಇರೋರ್ಗೆ ಅವರ ಒಂದು ವರ್ಕರ್ಸ್ ಇಂದ ಪ್ರಾಬ್ಲಮ್ ಆಗುತ್ತೆ. ಅವ್ರ ಕಡೆಯಿಂದ ಯಾವ್ದಾದ್ರು ವಿಷಯ ಔಟ್ಸೈಡ್ ಹೋಗೋದು, ಬಯಲಾಗೋದು, ಇದೆಲ್ಲ ಕೂಡ ಆಗ್ತಾ ಇರುತ್ತೆ. ಆದ್ರೆ ನಾವು ನಾರ್ಮಲ್ ಆಗಿ ಸಾಮಾನ್ಯ ಮನುಷ್ಯರಿಗೆ ಏನಾಗುತ್ತೆ, ಮನೆ ಕೆಲ್ಸದವ್ರು ಕೈ ಕೊಟ್ಬಿಡ್ತಾರೆ, ನೀವೇ ಮನೆ ಕೆಲಸ ಮಾಡ್ಬೇಕಾಗತ್ತೆ. ಮನೆ ಕೆಲ್ಸದವ್ರು ಅದ್ ಬಿಟ್ಟು ಇನ್ನ ಸಣ್ಣ ಪುಟ್ಟ ಅಂಗಡಿಗಳು ಅಂತವ್ರಿದ್ರೆ ಅವ್ರಿಗೆ ಕೆಲ್ಸದವ್ರಿಂದ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಇದನ್ನೆಲ್ಲ ಕೂಡ ನಿಮ್ಗೆ 6ನೇ ಮನೆ ರಾಹು ಇರೋದ್ರಿಂದ ಇದು ನಡೀತಾ ಹೋಗುತ್ತೆ. ಆದ್ರೆ ಗುರುವಿನ ದೃಷ್ಟಿ ಇರೋದ್ರಿಂದ ಎಲ್ಲ ಒಂದ್ ಕಡೆ ಬಚಾವಾಗ್ತೀರಾ. ಆಲ್ಟರ್ನೇಟಿವ್ ಯಾರಾದ್ರೂ ಸಿಗ್ತಾರೆ. ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿ. ತುಂಬಾ ಕೆಲ್ಸದವ್ರ ಜೊತೆ ಏನು ವಿಷಯನ ಹಂಚ್ಕೊಳಕ್ ಹೋಗ್ಬಿಡಿ, ಅದು ಕೂಡ ಯಾವತ್ತೋ ಒಂದಿನ ನಿಮ್ಗೆ ಮುಳುವಾಗ್ಬೋದು. ಹಾಗೆ 7ನೇ ಮನೆ ಶನಿ ಇವಾಗ ಹೇಳ್ದೆ, ಕುಜನ ದೃಷ್ಟಿ ಕೂಡ 7ನೇ ದೃಷ್ಟಿ ಕೂಡ ನಿಮ್ಮ 7ನೇ ಮನೆ ಮೇಲೆ ಬಿದ್ದಿರೋದ್ರಿಂದ ಗಂಡ ಹೆಂಡತಿ ಅಂತ ಬಂದಾಗ ತುಂಬಾ ಟಫ್ ಆಗಿರುತ್ತೆ, ತುಂಬಾ ಟಿಪಿಕಲ್ ಆಗಿರುತ್ತೆ. ಕೆಲವ್ರಿಗೆಲ್ಲ ಡೈವರ್ಸ್ ಆಗೋರ್ಗೆ, ಕೆಲವ್ರಿಗೆ ಈ ತಿಂಗಳು ಡೈವರ್ಸ್ ಆಗ್ಬೋದು ಅಂತಾನೆ ಹೇಳ್ತೀನಿ. ಹಾಗಾಗಿ ನಿಮ್ಮ ಒಂದು ರಿಲೇಶನ್ಶಿಪ್ ಏನಿರುತ್ತೆ ಅದನ್ನ ತುಂಬಾ ಜಾಗ್ರತೆಯಾಗಿ ನಿಭಾಯಿಸ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ 10ನೇ ಮನೆ ಗುರು ಶುಕ್ರ ತುಂಬಾ ಸೂಪರ್. ಯಾಕಂದ್ರೆ ನಿಮ್ಗೆ ಏನಾಗುತ್ತೆ, ಕುಜನ ದೃಷ್ಟಿ ಮತ್ತೆ ನಿಮ್ಗೆ 8ನೇ ಮನೆ ಮೇಲೂ ಬೀಳುತ್ತೆ. 8ನೇ ಮನೆ ಮೇಲೆ ಬಿದ್ದಾಗೂ ನಾನು ಏನ್ ಹೇಳ್ದೆ, ಕೆಲ್ಸದವರಿಂದ ಹುಷಾರು. ಯಾವ್ದಾದ್ರು ಒಂದು ಗೋಪ್ಯ ವಿಷಯನ, ಸೀಕ್ರೆಟ್ ನ ನೀವ್ ಯಾರತ್ರನಾದ್ರೂ ಹೇಳ್ಕೊಂಡಿದ್ರೆ ಅದು ಬಯಲಾಗುವಂತ ಇದಾಗಿರುತ್ತೆ. ಅವಾಗ ನಿಮ್ಗೆ ಅವಮರ್ಯಾದೆಯನ್ನ ನೋಡ್ಬೇಕಾಗುತ್ತೆ. ಮತ್ತೆ ಗುರು ಶುಕ್ರ ತುಂಬಾ ಚೆನ್ನಾಗಿದ್ದಾರೆ 10ನೇ ಮನೇಲಿ ಇರೋದ್ರಿಂದ ಒಳ್ಳೆ ಕೆಲಸ, ಒಳ್ಳೆ ಕಾರ್ಯ, ಹಾಗೆ ನಿಮ್ಮ ಒಂದು
ನಿಮ್ಮ ಮನೆಯಲ್ಲಿ ಅಥವಾ ನೀವ್ ಯಾವ್ದಾದ್ರು ಕಂಪನಿ ಯಾವ್ದು ನಡೆಸ್ತಿದ್ರೆ ಲಾಭವನ್ನ ನೋಡ್ತೀರಿ, ಅಥವಾ ನಿಮ್ಗೆ ಯಾವ್ದಾದ್ರು ಒಂದು ಗೌರವದ ಪದವಿಯನ್ನ ಕೊಡ್ತಾರೆ ಅಂತ ಹೇಳ್ತೀನಿ. ಹಾಗೆ 11 ಮನೆ ರವಿ ಬುಧ, ಸರ್ಕಾರಿ ಕೆಲ್ಸದಲ್ಲಿ ಯಾರ್ಯಾರೆಲ್ಲ ಇರ್ತೀರ ಕನ್ಯಾ ರಾಶಿಯವರು, ಅವ್ರಿಗೆಲ್ಲ ಬಂಪರ್ ಅಂತಾನೆ ಹೇಳ್ಬೋದು ಈ ತಿಂಗಳು. ಅವ್ರಿಗೆ ಒಂದು ಇನ್ಕ್ರಿಮೆಂಟ್, ಸಂಬಳ ಜಾಸ್ತಿ ಮಾಡೋದು, ಪ್ರಮೋಷನ್ ಕೊಡೋದು ಅಥವಾ ಟ್ರಾನ್ಸ್ಫರ್ ಮಾಡೋದು, ಇದೆಲ್ಲ ಕೂಡ ಆಗ್ತಾ ಹೋಗುತ್ತೆ ಕನ್ಯಾ ರಾಶಿಯವ್ರಿಗೆ. ಒಂದು ಲಾಭ ಅಂತ ಬಂದಾಗ ಲಾಭವನ್ನೇ ನೋಡ್ತೀರಾ. ಸೂರ್ಯ ಬುಧ ತುಂಬಾ ಚೆನ್ನಾಗಿದ್ದಾರೆ ಅಂತ ಹೇಳ್ತೀನಿ. ಹಾಗೆ 12ನೇ ಮನೇಲಿ ಕೇತು ಇರೋದ್ರಿಂದ ಆ ಒಂದು ಆರೋಗ್ಯ ವಿಷಯದಲ್ಲಿ ನೋಡ್ಕೊಳ್ಬೇಕಾಗತ್ತೆ. ನಿಮ್ಮ ಒಂದು ಗರ್ಭಕೋಶದ ಸಮಸ್ಯೆ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಗಂಟಲಿಗೆ ಸಂಬಂಧಪಟ್ಟಂತ ಸಮಸ್ಯೆ ಆಗಿರ್ಬೋದು, ಅಥವಾ ನಿಮ್ಮ ಆರೋಗ್ಯದಲ್ಲಿ ಏನಾದ್ರೂ ಏರುಪೇರಾದಾಗ ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಇದರಿಂದ ಸ್ವಲ್ಪ ಹೆಚ್ಚು ಕಮ್ಮಿನೂ ಆಗ್ಬಹುದು. ಹಾಗಾಗಿ ಕನ್ಯಾ ರಾಶಿಯವರು ನಿಮ್ಮ ಆರೋಗ್ಯ ಸಮಸ್ಯೆಗೆ, ಮೇನ್ ನಿಮ್ಮ ರಿಲೇಶನ್ಶಿಪ್ಗೆ, ಮತ್ತೆ ನಿಮ್ಮ ಕೆಲ್ಸ ಅಂದ್ರೆ ವರ್ಕರ್ಸ್ ಪ್ರಾಬ್ಲಮ್ಗೆ, ಇದಕ್ಕೆ ಮತ್ತೆ ನಿಮ್ಗೆ ಎಲ್ಲೋ ಒಂದ್ ಕಡೆ ದೃಷ್ಟಿ ಜಾಸ್ತಿ ಆಗಿರುತ್ತೆ. ಆ ಒಂದು ಕಣ್ಣಿನ ದೃಷ್ಟಿಗೆ ಕೂಡ ಇದಕ್ಕೆ ಕೂಡ ನೀವು ಪರಿಹಾರವನ್ನ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಪರಿಹಾರವನ್ನ ಮಾಡ್ಕೊಂಡಾಗ, ಅಂದ್ರೆ ಏನಿಲ್ಲ, ಪರಿಹಾರ ಅಂತ ಬಂದಾಗ ನಮ್ಮಲ್ಲಿ ಸಿಕ್ಕುವಂತ ಸ್ಟೋನು, ನಮ್ಮ ಕ್ರಿಸ್ಟಲ್ ನ ಯೂಸ್ ಮಾಡ್ತಾ ಬಂದಾಗ, ನಿಮ್ಗೆ ಮೊದಲನೇ ವಿಡಿಯೋದಲ್ಲೇ ಹೇಳಿದೀನಿ, ಗ್ರಹಗಳನ್ನೇ ನಾವು ಕಲ್ಲಾಗಿ ಅದೇ ಗ್ರಹಗಳನ್ನ ನಾವು ನಿಮ್ಗೆ ಒದಗಿಸ್ತಾ ಇದೀವಿ. ಅದ್ರಲ್ಲೂ ನಿಮ್ಗೆ ಯಾವ್ದ್ ಬೇಕು, ಯಾವ ಗ್ರಹ ನಿಮ್ಗೆ ಇಂಪಾರ್ಟೆಂಟ್, ಅದನ್ನ ನಿಮಗ್ ಕೊಡ್ತಾ ಬರ್ತಾ ಇದೀವಿ. ಅದನ್ನ ಕೂಡ ನೀವು ಕ್ಲೀನ್ ಆಗಿ ನಿಮ್ ಮನೇಲಿ ನಾವು ಹೇಳೋ ಜಾಗದಲ್ಲಿ ಇಟ್ಕೊಂಡು ನೀವು ಅದನ್ನ ಆರಾಧಿಸಿದ್ದೇ ಆಗಿದ್ದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ನಿಮ್ಗೆ ಪಾಸಿಟಿವ್ ರಿಸಲ್ಟ್ ನ ನೀವು ನೋಡ್ತಾ ಬರ್ತೀರಿ. ನಿಮ್ಮ ಅದೃಷ್ಟವನ್ನ ನೋಡ್ತೀರಿ, ಯಾವ್ದ್ರಲ್ಲೂ ನೀವು ಸಕ್ಸಸ್ ನ ನೋಡ್ತೀರಿ. ನಿಮ್ಮ ಕೆರಿಯರ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ಮ ದಾರಿನ ಸುಲಭ ಮಾಡ್ಕೊಡ್ತಾ ಇದೀವಿ ಅಷ್ಟೇ. ನಾವೇನ್ ಬಂದು ನಿಮ್ಗೆ ದುಡ್ಡು ಕೊಡ್ತಾ ಇಲ್ಲ. ಆ ಒಂದು ಸ್ಟೋನ್ ಇಂದ ನೀವು ಅತಿ ಹೆಚ್ಚು ಪಾಸಿಟಿವ್ ಆಗ್ತಾ ಹೋಗ್ತೀರಿ. ನಿಮ್ ಮೂಡ್ ಚೆನ್ನಾಗಿಲ್ವಾ, ಮನಸ್ಥಿತಿ ಚೆನ್ನಾಗಿಲ್ವಾ, ನಮ್ ಸ್ಟೋನ್ ಇಟ್ಕೊಳ್ಳಿ, ತುಂಬಾ ಆಕ್ಟಿವ್ ಆಗಿರ್ತೀರಾ. ನಿಮ್ ಮನೇಲಿ ಸೋಂಬೇರಿ ಇದಾರ, ನಮ್ ಸ್ಟೋನ್ ಯೂಸ್ ಮಾಡಿ, ಯಾವ ಸೋಂಬೇರಿತನೂ ಇರಲ್ಲ. ಬೆಳಿಗ್ಗೆ 10-11 ಗಂಟೆಗೆ ಎದ್ದೋಳೋರು 6 ಗಂಟೆಗೆ ಎದ್ದೊಳ್ತೀರಾ. ಆ ಒಂದು ಎನರ್ಜಿ ನಮ್ಮ ಸ್ಟೋನ್ ನಲ್ಲಿ ಇರುತ್ತೆ, ಆ ಒಂದು ಪಾಸಿಟಿವ್ ನಮ್ಮ ಸ್ಟೋನ್ ನಲ್ಲಿ ಇರುತ್ತೆ. ಹಾಗಾಗಿ ನಮ್ಮ ಕ್ರಿಸ್ಟಲ್ ಅಂದ್ರೆ ಅದು ಕ್ಲೀನ್ ಆಗಿ ಯಾರಿಗೆ ಯಾವ್ದು ಬೇಕು ಅನ್ನೋದನ್ನ ನೋಡಿ ಕೊಡ್ತಾ ಇದೀವಿ, ಸೂಕ್ತವಾಗಿ ಬಳಸ್ಬೇಕಾಗತ್ತೆ. ಹಾಗಾಗಿ ನಮ್ಮ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ರಾಶಿಯನ್ನ ಹೇಳಿ, ಅಥವಾ ನಿಮ್ಮ ಟೈಮು ಡೇಟ್ ಆಫ್ ಬರ್ತ್ ಇದ್ರೆ ಸಂಕ್ಷಿಪ್ತವಾಗಿ ನಿಮ್ಮ ಜಾತಕವನ್ನ ತೋರಿಸ್ಕೊಂಡು ನಿಮ್ಗೆ ಯಾವ್ದು ಬೇಕು ಅನ್ನೋದನ್ನ ಕ್ಲಿಯರ್ ಆಗಿ ಕೊಡ್ತೀವಿ. ಅದರಿಂದ ನಿಮ್ ಯೋಗ ತುಂಬಾ ಹೆಚ್ಚಾಗ್ತೆ ಅಂತ ಹೇಳ್ತಾ ಸಾಕಷ್ಟು ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ವೀಕ್ಷಕರೇ. ಧನ್ಯವಾದ.